ಜಾನಕಿರಾಮ್ ಸರ್ ಒಟ್ಟಾರೆ ಷಡ್ಯಂತ್ರದ ಆ್ಯಂಗಲ್ ಬಂದರೆ ಏನು ತನಿಖೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಈ ರೀತಿಯ ಇನ್ಫಾರ್ಮೇಷನನ್ನು IB ಕಲೆಕ್ಟ್ ಮಾಡುತ್ತೆ. IB ಕಲೆಕ್ಟ್ ಮಾಡಿ ಈ ರೀತಿಯ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿ ಒಂದು ಪ್ರಾಬಬಿಲಿಟಿ ಆ್ಯಂಗಲ್ನ ಒಬ್ಬೊಬ್ಬರನ್ನೇ ರಿಮೂವ್ ಮಾಡ್ತಾ ಹೋಗುತ್ತೆ. ಈಗ ಒಂದು 5 ಜನ ನಮಗೆ ಡೌಟ್ಫುಲ್ ಶಾರ್ಟ್ ಲಿಸ್ಟೆಡ್ ಅಂದರೆ 5 ಜನದ ಬ್ಯಾಂಕ್ ಅಕೌಂಟ್ಸು, ಅವರ ಮೊಬೈಲು, ಅವರ ವಾಟ್ಸ್ಯಾಪು, ವಾಟೆವರ್ ಏನೇನಿದೆ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಆಗಲಿಲ್ಲ ನಮಗೆ 3 ಜನದ ಅನುಮಾನ ಇದೆ, ಇದರಲ್ಲಿ ಯಾರು ಗೊತ್ತಾಗ್ತಾ ಇಲ್ಲ ಅಂದರೆ ದೇ ಕ್ಯಾನ್ ಅರೆಸ್ಟ್ ಆ್ಯಂಡ್ ಇಂಟ್ರೋಗೇಟ್ 3rd ಡಿಗ್ರಿ ಅದನ್ನು ಮಾಡ್ಬೋದು. ಈ ರೀತಿ ಅನೇಕ ಸಲ 3rd ಡಿಗ್ರಿ ಮಾಡಿದಾಗ ಸಿಕ್ಕಾಕೊಂಡವರಿದ್ದಾರೆ, ಒಪ್ಕೊಂಡವರಿದ್ದಾರೆ. ಈ ರೀತಿಯಾದ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಏನು, ಇದಕ್ಕೆ ಪ್ರೂಫ್ ಬೇಡ, ಇದಕ್ಕೆ ಪ್ರಾಬಬಲ್, ಇದು ಪ್ಯಾರಲಲ್ ಆಗಿ ನಡೀತಿರುತ್ತೆ. ಇದು ಇಂಟೆಲಿಜೆನ್ಸ್ ಏಜೆನ್ಸಿಯಿಂದ ಅದು ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ. ಹೋಮ್ ಮಿನಿಸ್ಟ್ರು ಇಂಟರ್ವ್ಯೂನ್ ಮಾಡಬೇಕು ಅಂದರೆ ಇದನ್ನು ಚೆಕ್ ಮಾಡಿ ಅಂತ ಅವರು ಹೇಳ್ಬೋದು ಈ ಡಿಪಾರ್ಟ್ಮೆಂಟಿಗೆ. ಓವರ್ ಆಲ್ ಇನ್ಚಾರ್ಜ್ ಇರ್ತಾರೆ. ಆಮೇಲೆ ಈ ಜಾಯಿಂಟ್ ಇಂಟೆಲಿಜೆನ್ಸ್ ಕಮಿಟಿ ಡೈರೆಕ್ಟ್ಲಿ ರಿಪೋರ್ಟ್ಸ್ ಟು ಪ್ರೈಮ್ ಮಿನಿಸ್ಟರ್. ಹಾಗಾಗಿ ಇದನ್ನು ಅತ್ಯಂತ ಪವರ್ಫುಲ್ ಕಮಿಟಿ. ಮತ್ತು ಇದರಲ್ಲಿ ಇಡೀ ಪ್ರಪಂಚದ ಇನ್ಪುಟ್ ಏನೇ ಇರುತ್ತೆ, ಎಂಬಸಿಗಳು, ರಾಯಭಾರ ಕಚೇರಿಗಳು ಎಲ್ಲವೂ ಇನ್ಪುಟ್ಗಳು ಬರ್ತಾ ಇರುತ್ತೆ, ಇದರಲ್ಲಿ ಡಿಸ್ಕಷನ್ ಆಗ್ತಾ ಇರುತ್ತೆ. ಇವರು ಮೀಟಿಂಗ್ ನಾರ್ಮಲಿ ಶೆಡ್ಯೂಲ್ಡ್ ಇರುತ್ತೆ, ಕೆಲವು ಸಲ ಕರೀತಾರೆ ಇಂಪಾರ್ಟೆಂಟ್, ಇದು ಪ್ಯಾರಲಲ್ಲಿ ನಡೀತಾ ಇರುತ್ತೆ. ಈ ಆ್ಯಂಗಲ್ಲು ಆಲ್ರೆಡಿ ಇದು ಕೇಟರ್ಡ್ ಆಗಿರುತ್ತೆ. ಇದರಲ್ಲಿ ಏನಾದರೂ ಅಹಮದಾಬಾದ್ ಕ್ರಾಶಲ್ಲಿ ಇದು ಸ್ಟಾರ್ಟ್ ಆಗಿರುತ್ತೆ. ಎಲ್ಲ ಮೇಜರ್ ಇವೆಂಟ್ಸ್ನಲ್ಲಿ ನಾರ್ಮಲಿ ಇದನ್ನು ಮಾಡ್ತಾರೆ, ಮಾಡಲೇಬೇಕು. ಯಾಕೆಂದರೆ ಅವ್ರ ಡ್ಯೂಟಿ ಅದು ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಡ್ಯೂಟಿ. ಇದು ಓಪನ್ ಡ್ಯೂಟಿ. ನಾನು ಹೇಳ್ದಂಗೆ ಇವರು ರೆಕಾರ್ಡು, ಏನೇನು ಪ್ರೂಫು, ಇದು CBI ಇದ್ದಂಗೆ, ಅದು IB ಕೆಲಸ ಇದ್ದಂಗೆ. ಈ ರೀತಿಯ 2 ಭಾಗಗಳಾಗಿ ಎಲ್ಲ ರೀತಿಯ ವಿಚಾರಗಳು ಅನೇಕ ಸಲ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಆನ್ ರೆಕಾರ್ಡ್ ಏನು ಸಿಗುತ್ತೆ ಅದರ ಮೇಲೆ ತನಿಖೆ ಒಂದು ನಡೆದ್ರೆ ಅದರ ಹೊರತುಪಡಿಸಿ ಇನ್ನೊಂದು ನಡೆಯುತ್ತೆ. ಅನೇಕ ಸಲ ಫ್ಯಾಮಿಲಿ ಡಿಸ್ಪ್ಯೂಟು, ಯಾವುದೋ ಡೈವೋರ್ಸ್ ಕೇಸು, ಡಿಜೆಕ್ಟೆಡ್ಡು, ಆ ರೀತಿ ಇರೋ ಪೈಲಟ್ಟು ಮಾಡೋ ಸಾಧ್ಯತೆಯನ್ನು ನಿರ್ಮೂಲ ಮಾಡೋದಕ್ಕೆ, ತೆಗೆಯೋದಕ್ಕೆ ಇವೆಲ್ಲ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಈ ರೀತಿ ಏನಾದರೂ ಆಗಿದೆಯಾ, ಆ ರೀತಿ ಇದು ಅವರ ಲಾಸ್ಟ್ 7 days ಮೆಡಿಕಲ್ ಏನಿತ್ತು ರಿಪೋರ್ಟು, ಏನಾದರೂ ಅಕಸ್ಮಾತ್ ಡೌನ್ ಇದ್ದರೂ ಇದು ಮಾಡಿ ಡ್ಯೂಟಿಗೆ ಬಂದ್ರೆ, ಈ ರೀತಿ ಅನೇಕ ವಿಚಾರಗಳು ಇದರಲ್ಲಿ ಬರುತ್ತವೆ. ಇದರಲ್ಲಿ ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.